ಬೀದಿ ನಾಯಿಗಳು ಒಂದಿಲ್ಲೊಂದು ರೀತಿಯಲ್ಲಿ ಮಕ್ಕಳು ವೃದ್ಧರ ಮೇಲೆ ದಾಳಿ ಮಾಡ್ತಾ ಇದ್ದು ನಾಯಿಗಳ ಕಾಟವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪುರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಸಾರ್ವಜನಿಕರು ಮನವಿ ಮಾಡಿದರು. ಸಾರ್ವಜನಿಕರ ಮನವಿಯಂತೆ ಹಾಗೂ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದನೆ ನೀಡುವ ನಿಟ್ಟಿನಲ್ಲಿ ಸತತ 3 ಬಾರಿ ಟೆಂಡರ್ ಕರೆಯಲಾಗಿದ್ದು ಯಾರೂ ಸಹ ಟೆಂಡರ್ ಹಾಕಿಲ್ಲ. ಈಗ ಪುನಃ ಟೆಂಡರ್ ಕರೆದು ಟೆಂಡರ್ ನೀಡಲಾಗಿದೆ. ಬೀದಿ ನಾಯಿಗಳನ್ನು ಸೆರೆ ಹಿಡಿದು ಸಂತಾನೋತ್ಪತ್ತಿಯಾಗದಂತೆ ಚಿಕಿತ್ಸೆ ನೀಡಲಾಗುತ್ತದೆ. ಆಗಸ್ಟ್ 15ರಿಂದ ಬೀದಿ ನಾಯಿಗಳನ್ನು ಸೆರೆ ಹಿಡಿಯುವಂತಹ ಕೆಲಸ ಮಾಡಲಾಗುತ್ತಿದ್ದು ಇದುವರೆಗೆ ಶ್ರೀನಿವಾಸಪುರ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ 75 ನಾಯಿಗಳನ್ನು ಸೆರೆ ಹಿಡಿದು ಪಟ್ಟಣದ ಹೊರವಲಯದಲ್ಲಿ ಶಸ್ತ್ರಚಿಕಿತ್ಸೆ ನೀಡಲಾಗುತ್ತದೆ. ಚಿಕಿತ್ಸೆ ಮುಗಿದ ನಂತರ 4-5 ದಿನಗಳ ಕಾಲ ಆರೈಕೆ ಮಾಡಲಾಗುತ್ತದೆ. ಯಾವುದೇ ಕಾರಣಕ್ಕೂ ಬೇರೆಡೆಗೆ ಸ್ಥಳಾಂತರ ಮಾಡುವಂತದ್ದು ಹಾಗೂ ಸಾಯಿಸುವುದು ಕಾನೂನು ಬಾಹಿರವಾಗಿದ್ದು ಸಂತಾನೋತ್ಪತ್ತಿಯಾಗದಂತೆ ಚಿಕಿತ್ಸೆ ನೀಡುತ್ತಿದ್ದೇವೆ ಅಂತ ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಪುರಸಭಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಸಾರ್ವಜನಿಕರು ಸಹ ಸಾಕು ನಾಯಿಗಳನ್ನು ಬಿಟ್ಟು ಬೇರೆ ಬೀದಿ ನಾಯಿಗಳನ್ನು ಸೆರೆ ಹಿಡಿಯಲು ಸಹಕರಿಸಬೇಕು ಅಂತ ಮನವಿ ಮಾಡಿದರು. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ಈಗ ವಾರ್ಡ್ಗಳಲ್ಲಿ 2-3 ಜನರಿಗೆ ಅಟ್ಯಾಕು ಮಾಡಿತ್ತು. ನಾಯಿಗೆ ಕಚ್ಚಿರೋದು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋದು. ನಾವು ಹೋಗಿ ಎಲ್ಲ ಇದು ಮಾಡಿ ಆ ನಾಯಿಗಳನ್ನ ಹಿಡಿಬೇಕು, ಅದನ್ನ ಏನಾದರೂ ಮಾಡಿ ಊರಿಂದ ಆಚೆ ಹಾಕಬೇಕು ಅಂತೇಳಿ ಟೆಂಡರ್ ಕರೆದ್ವಿ. ಇದುವರೆಗೂ 3 ಸತಿ ಟೆಂಡರ್ ಕರೆದ್ವಿ. 3 ಸತಿನೂ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಈಗ 4ನೇ ಸತಿ ಟೆಂಡರ್ ಮಾಡಿ ಅವರನ್ನು ಪರ್ಸ್ನಲ್ ಆಗಿ ನಾವು ಭೇಟಿ ಮಾಡಿ ನೋಡಿ ಹಾಕಲೇಬೇಕು, ಟೆಂಡರ್ ಹಾಕಲೇಬೇಕು ಅಂತ ವಿಶ್ವಾಸ ತೊಗೊಂಡು ಟೆಂಡರ್ ಮಾಡಿಸಿ ಈಗ ಸುಮಾರು 2015ನೇ ತಾರೀಕು ಅವರು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ. ಶ್ರೀನಿವಾಸಪುರದ ಸುಮಾರು ಒಂದು 5-6 ವಾರ್ಡ್ಗಳಲ್ಲಿ ಫಸ್ಟ್ ಫೇಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದೇನು ಪ್ರೋಗ್ರಾಮ್ ಅಂದರೆ ನಾವು ಈಗ ಯಾವುದೇ ನಾಯಿಗಳನ್ನ ಹಿಡಿದು ಅದನ್ನ ಸಾಯಿಸೋದಾಗಲಿ, ಅದ್ರ ಬೇರೆ ಕಡೆ ಸ್ಥಳಾಂತರ ಮಾಡೋದಾಗಲಿ ಪ್ರಾವಿಷನ್ ಇಲ್ಲ ಗೌರ್ಮೆಂಟಲ್ಲಿ. ಗೌರ್ಮೆಂಟಲ್ಲಿ ಏನು ಪ್ರಾವಿಷನ್ ಇದೆ ಅಂದರೆ ಅದು ಮಕ್ಕಳಾಗಲಿ ನಮಗೆ ಅದರದ್ದು ಪ್ರೊಡಕ್ಷನನ್ನು ಸ್ಟಾಪ್ ಮಾಡೋದಕ್ಕಷ್ಟೇ ನಮಗೆ ಏನು ಇದಿದೆ, ಗೌರ್ಮೆಂಟ್ ಪರ್ಮಿಷನ್ಸ್ ಇದೆ. ಅದ್ರ ಪ್ರಕಾರ ಅವ್ರನ್ನ ಕರೆದು ಅವ್ರಿಗೆ ಆಪ್ರೇಷನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ, ಒಂದು 5-10 ಟೆಂಟ್ ಹಾಕ್ಸ್ಕೊಟ್ಟು ಮತ್ತು ಆಪ್ರೇಷನ್ ಆದಮೇಲೆ ಆ ನಾಯಿಗಳನ್ನ ಒಂದು 4-5 ಡೇಸ್ ಅದನ್ನ ಹೀಲಿಂಗ್ ಪೀರಿಯಡ್ ಅಂತ ಹೇಳ್ಬಿಟ್ಟು ಅದನ್ನು ಸಾಕಬೇಕಾಗುತ್ತೆ. ನಾವೇ ಅದನ್ನು ಮಾಡಿ ಮತ್ತೆ ಪುನಃ ಅದನ್ನ ಎಲ್ಲ ಜನ ಇಲ್ಲದೇ ಇರೋ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಬಟ್ ಕಾನೂನು ಪ್ರಕಾರ ಅದಿಲ್ಲ, ಬೇರೆ ಕಡೆ ಎಲ್ಲಾದರೂ ಮಾಡೋಣ ಅಂತ ಅದನ್ನ ಗೌರ್ಮೆಂಟ್ಗೆ ನಮ್ಮ DC ಆಫೀಸಲ್ಲಿ PD ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನೋಡಿ ಈಗ ಮತ್ತೆ ಎತ್ಕೊಂಬಂದು ನಾಯಿಗಳನ್ನ ಇಲ್ಲೇ ಬಿಟ್ಟರೆ ನೆಕ್ಸ್ಟ್ ಪ್ರೊಡಕ್ಷನ್ ಕಡಿಮೆ ಆಗ್ಬೋದು. ಬಟ್ ಈಗಿರೋ ಹಾವಳಿ ಏನು ಕಡಿಮೆ ಮಾಡೋದಂಗೆ ಆಗಲ್ಲ. ಈಗ ನಿನ್ನೆ ಎಲ್ಲ ಬಂದರೆ ಒಂದ್ಸತಿ ಅಂಬೇಡ್ಕರ್ ಕಾಲೇಜಲ್ಲಿ ಹುಡುಗನ ಕಚ್ಚಿದೆ, ಈ ಎಫೆಕ್ಟ್ಸ್ ಇದೆ ಅಂತ ನೋಡಿ ಆ ಕಡೆಯಿಂದ ಏನು ರಿಪ್ಲೈ ಬರುತ್ತೆ ಅಂತ. ಬಟ್ ನಮ್ಮ ಕೈಯಲ್ಲಿ ಆಗುವಷ್ಟು ಇವತ್ತಿಗೆ ಸುಮಾರು 75 ನಾಯಿಗಳನ್ನ ಹಿಡಿದಿದ್ದೀವಿ. 75 ನಾಯಿಗಳಿಗೂ ನಾವು ಎಲ್ಲಿ ಟೆಂಟ್ ಹಾಕಿ ಅದಕ್ಕೆ ಶೆಲ್ಟರ್ ಕೊಟ್ಟಿದ್ವಿ, ಆ ಕಡೆ ಇದೆ. ಉಳಿಕೆ ಇರೋದನ್ನ ಡೈಲಿ ಕಾರ್ಯಾಚರಣೆ ದಿನಕ್ಕೆ ಒಂದೊಂದು ವಾರ್ಡ್ ಇಟ್ಕೊಳ್ತಾವ್ರೆ. ಈಗ ಏನಾಗಲಿ ಅಂದರೆ ಈ ವಾರ್ಡಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ನಾಯಿಗಳೆಲ್ಲ ಇನ್ನೊಂದು ವಾರ್ಡ್ ಹೋಗೋದು ಈ ವ್ಯವಸ್ಥೆ ಆಗ್ತದೆ. ಬಟ್ ಆದಷ್ಟು ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಅಷ್ಟೇ ಏನಂತೆ ಅವ್ರ ಮನೆಯಲ್ಲಿ ಸಾಕು ನಾಯಿ ಇದ್ದರೆ ಮಾತ್ರ ಒಳಗೆ ಇಟ್ಕೊಂಡು ಶೆಲ್ಟರ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಇರೋ ನಾಯಿಗಳು ನಮ್ಮ ರೋಡಲ್ಲಿ ನಾಯಿಗಳಿರಲಿ, ರಾತ್ರಿ ಹೊತ್ತು ಭಯ ಆಗುತ್ತೆ ನಾಯಿಗಳಿಲ್ಲ ಅಂದರೆ ಈ ಮೈಂಡ್ ಸೆಟ್ಟಿಂದ ಆಚೆ ಬಂದು ಯಾವ್ದು ಬೀದಿ ನಾಯಿಗಳಿರುತ್ತೆ ಎಲ್ಲ ದಯವಿಟ್ಟು ಆಚೆ ಬಿಟ್ಟು ಈಗೇನಿದು ಪುರಸಭೆಯಿಂದ ಕಾರ್ಯಾಚರಣೆ ಆಗ್ತಾಯಿದೆ ಅದಕ್ಕೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ.